ಇವತ್ತು ರಾಜ್ಯದ ಅರಣ್ಯ ಇಲಾಖೆಯ ಜವಾಬ್ದಾರಿ ಹೊತ್ಕೊಂಡಿರೋದು ಯಾರು ಸರ್? ಅರಣ್ಯ ಇಲಾಖೆ. ಈಗ ನೀವು ಎಲ್ಲಿಗೆ ಯಾಕೆ ಬಂದಿದ್ದೀರಿ? ಜಿಲ್ಲೆ ಉಸ್ತುವಾರಿ ಮಂತ್ರಿ ಏನೋ ನನ್ನ ಜಿಲ್ಲೆಯಲ್ಲಿ ಏನೋ ಆಗ್ಬಿಟ್ಟೈತೆ ಬಂದಿದ್ದೀರಿ. ಇರ್ಲಿ, ಬಂದಿದ್ದೀರಿ. ತಾವ್ಯಾಕೆ ಬಂದಿದ್ದೀರಾ ಸರ್? ನಿಮ್ಮ ಏರಿಯಾದಲ್ಲಿ ಒಂದು ಸಮಸ್ಯೆ ಆಗೈತೆ ಬಂದಿದ್ದೀರಿ. ಯಾವ ಇಲಾಖೆಯಲ್ಲಿ ಸಮಸ್ಯೆ ಆಗೈತಲ್ಲ ಸರ್, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ ಇವತ್ತು. ಅರಣ್ಯ ಇಲಾಖೆ ಮಂತ್ರಿ ಜೊತೆಗೆ ಯಾರು IFS ಆಫೀಸರ್ ಇದ್ರು, ಚೀಫ್ ಇದಾರಲ್ಲ ಸರ್, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಡೆಸಿಗ್ನೇಷನ್ ಎಲ್ಲ ಬರಲ್ಲ ಬೋಣ ಉಸ್ತುವಾರಿ ಅಂದ್ರೆ ನಾವೇನೋ ತಪ್ಪು ಹೇಳೋದೆಲ್ಲ ಯಾಕೆ ಸರ್? ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಸರ್. ಯಾಕಂದ್ರೆ ಅವ್ರುಗಳು ಕರೆಕ್ಟಾಗಿ ಕೆಲಸ ಮಾಡಿದಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ. ದಸರಾ ಆದ ತಕ್ಷಣ ಮೈಸೂರಲ್ಲಿ 2 ಕೊಲೆಗಳಾದ್ವು. ಒಂದು ಬೇಡದಿರೋದಕ್ಕಾಯ್ತು, ಒಂದು ಅಮಾಯಕ, ಒಂದು ಮಗು ಸಾಯ್ತಿತ್ತು. ಇವೆಲ್ಲ ಮಲ್ಕೊಂಡ್ರ ಸರ್? ನಿದ್ದೆ ಮಾಡೋದು 2 ದಿನ 3 ದಿನ ಯಾಕೆ ಎದ್ದು ಎಲ್ಲ ಓಡಿದ್ರಿ? ಜವಾಬ್ದಾರಿ ನಿಮ್ಮ ಮೇಲಿದೆ. ಓಡಿದ್ರಿ. ಈಗ ಹುಲಿ ಬಂದೈತೆ, ಓಡಕ್ಕೆ ಹೇಳಿ. ಯಾರನ್ನ ಅಕೌಂಟೇಬಲ್ ಫಿಕ್ಸ್ ಮಾಡ್ಲಿ? ನಾನು ಯಾರಿಗೋಗಿ ಕೇಳಲಿ? 5 ವರ್ಷಕ್ಕೊಂದ್ಸರಿ ಓಟ್ ಹಾಕ್ಸ್ಕೊಳಕ್ ಮನೆ ಹತ್ರ ಬರ್ತಾರೆ. ನಿನ್ನೆ ತನ್ನದೇ ಇಲಾಖೆಯಲ್ಲಿ ಒಂದು ಹುಲಿ ದಾಳಿಯಾಗಿ ಒಂದು ರೈತ ಸತ್ತಿದ್ದಾನೆ ಅಂದ್ರೆ ಅಲ್ಲಿಂದ ಪಲಾಯನ ಕೈಬಿಟ್ಟು ಬೆಂಗಳೂರಲ್ಲಿ ಮಲ್ಲಿಕಂಡ್ ಬೆಳಗ್ಗೆ ಎದ್ದು ಬರ್ತಾರೆ ಅಂದ್ರೆ ಏನ್ ಮದುವೆ ಸರ್? ಅದಕ್ಕೆ ಅರ್ಥ ಜವಾಬ್ದಾರಿ ಮಂತ್ರಿ ಮಾಡೋ ಕೆಲಸನ ಇದು? ಅಲ್ಲ, ಇಟ್ಸ್ ನಾಟ್ ಓಕೆ ಬಾಸ್. ಇಟ್ಸ್ ನಾಟ್ ಓಕೆ. ಸೀರಿಯಸ್ ಮ್ಯಾಟರ್ ಆಫ್ ಕನ್ಸರ್ನ್. ನನ್ನನ್ನ ಕಾಯ್ಕೊಳಪ್ಪ ಅನ್ಬಿಟ್ಟು ಏನ್ ರೀಸನ್ ಏನು, ಇಲ್ಲಿ ಲ್ಯಾಪ್ಸಸ್ ಆಗಿದ್ದಾವೆ ಇದನ್ನೆಲ್ಲ ನೋಡಿ. ಅಲ್ಲ ಸರ್, ಕಾರ್ಡ್ ಕಾಯ್ಕೊ ಅಂದ್ಬಿಟ್ಟು ಸಂಬಳ ಕೊಡ್ತಾ ಇರೋ ಒಂದು ಇಲಾಖೆ ಇದೆ. ನನ್ನನ್ನು ಕಾಯ್ಕೊಳಪ್ಪ ಅಂತ ಓಟ್ ಹಾಕಿರೋ ವ್ಯಕ್ತಿ ಓಡೋಗ್ಬಿಟ್ರೆ ರಾತ್ರಿ ಮನೆ ಮಲಿಕೊಳಕ್ಕೆ ಯಾರಿಗೋ ಕೇಳಿ ಸರ್? ನಾನು ಪ್ರಶ್ನೆ ಮಾಡ್ಬೇಕಲ್ಲ ಸರ್ ನಾನು ಯಾರೋ ಒಬ್ಬರಿಗೆ. ಇವತ್ತು ಬೆಳಿಗ್ಗೆ ಕೇಳಿದ್ರೆ ಹೇಳಿ ಹೇಳಿ ಅಂತಾರೆ ಸರ್. ನಾನೆಲ್ಲ ಹೇಳ್ಬೇಕಾಗಿರೋದು ನೀವು ಒಂದೇ. ಮಾತಾಡಿದೆ ಈಗ ಬೆಳಿಗ್ಗೆ ಕಂಪ್ಲೇಂಟ್ ಕೊಡಿ. ಈಗ ಯಾವ್ದಾರ ಕೇಳ್ಬಾರ್ದಿರೋ ಪ್ರಶ್ನೆ ಕೇಳ್ತಿದ್ರೆ ಅವರೇ ಹೇಳ್ತಾರೆ ಇದು ನನ್ಗೆ ಸಂಬಂಧಪಟ್ಟಿಲ್ಲ ಅಂತ. ಸರ್, ಅರಣ್ಯ ಇಲಾಖೆ ಅರಣ್ಯದ ಒಳಗಡೆ ನೀವುಗಳನ್ನ ಸರ್, ನೀವು ಸರ್ಕಾರದಲ್ಲಿ ಇದ್ರೆ ಅದಕ್ಕೆ ನೀವು ಸೇರಿಸಿ ಆಯ್ತಾ? ಅರಣ್ಯ ಇಲಾಖೆ ಒಳಗಡೆ ಆಯ್ತಾ? ಅರಣ್ಯ ಇಲಾಖೆ ಒಳಗಡೆ ಮೈನಿಂಗ್ ಪರ್ಮಿಷನ್ ಕೊಡ್ತಾರೆ ಸರ್ ನೀವು? ಅರಣ್ಯ ಇಲಾಖೆ ಒಳಗೆ ರೆಸಾರ್ಟ್ ಕಟ್ಟಕ್ಕೆ ಹೋಗ್ತಾರೆ ಸಫಾರಿ ಕಂಪ್ಲೇಂಟ್ ಕೊಡ್ಬೇಕಲ್ಲ. ಒಂದು ವರದಿ ಮಾಡ್ಕೊಂಡು ಎಂಕ್ವೈರಿ ತರ ಮಾಡಿ ಫ್ಯೂಚರ್ ಅಲ್ಲಿ ಸಪೋಸ್ ಇದನ್ನ ಆಕ್ಟಿವಿಟೀಸ್ ಸ್ಲೋ ಡೌನ್ ಮಾಡಿದ್ರೆ ಈ ತರ ಘಟನೆ ಆಗುತ್ತೋ ಆಗಲ್ವೋ? ನೀವು ಸೀನಿಯರ್ ಇದ್ದೀರಿ, ಎಷ್ಟು ವರ್ಷದಿಂದ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದೀರಿ. ಅದ್ರ ಮೇಲೆ ಕೇಳ್ತಾ ಇದ್ದೀನಿ ಯಾಕೆ ನಿಮ್ಮ ಅಲ್ಲಿದು ಅವ್ರಿಗೆ ಪ್ರಶ್ನೆ ಕೇಳ್ತಾ ಸಮಸ್ಯೆ ಆಗೈತೆ ಹೇಳ್ಕೊಳಕ್ ಇವತ್ತು ಹೋಯ್ತಾರೆ. ಈ ಮನುಷ್ಯ ನಮ್ಮ ಯಾರು ನಮ್ಮ ರಾಜಶೇಖರ ಅಪ್ಪನ ಜಾಗದಲ್ಲಿ ಯಾವನೊಬ್ಬ ಸೆಲೆಬ್ರಿಟಿ ಅಂದ್ರೆ ಇದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಅದಕ್ಕೆ ಸಫಾರಿಗೆ ಹೋಗ್ಬಿಟ್ಟು ಅಲ್ಲಿ ಆದ್ರೆ ಆನೆನ ಹುಲಿನ ಹೊಡೆದಾಕ್ಬಿಟ್ಟಿದ್ರೆ ಅದ್ರ ಪರಿಸ್ಥಿತಿನೇ ಈಗ ಬೇರೆ ಇರ್ತಾ ಇತ್ತು. ರೈತ ಯಾರೋ ಬೇರೆ ರೈತ ಬೇಡ ಬಿಡಿ ಸರ್, ಎತ್ಕೆ ಬರ್ತಾರೆ ಅಲ್ಲಿಂದ ಇಲ್ಲಿ ತಗೋಬರ್ತಾರೆ, ಬರ್ಲಿ ಬಿಡಿ. 5 ಜನ ಬಂದು ಕೂತಾರೆ ಅಲ್ಲಿಂದ ಇಲ್ಲಿ. ಸರ್ ಇದೇ ಇನ್ನೊಂದೇನಂದ್ರೆ ಇದೇ ಕರ್ನಾಟಕನೇ ಕೇರಳಕ್ಕೆ ಹೋಗಿ ದಾಳಿ ಮಾಡಿದಾಗ ಅದು ಕೊಡ್ತಾರೆ ಪರಿಹಾರ. ಇಲ್ಲಿಂದು ಕರ್ನಾಟಕ ಜನನೇ ಇಲ್ಲಿ ಹುಲಿಯಿಂದ ಮುಂಚೆನೇ ಆಯ್ತು. ಯಾವಾಗ ಹೋದ್ವಾರ ಈಗಲೂ ಕೂಡ ಆತ ಆಸ್ಪತ್ರೆ ಇದ್ದಾನೆ, ಕಣ್ಣಿಲ್ಲ. ಒಂದಾರ ಪರಿಹಾರ ಕೊಟ್ಟಿದಾರ? ಈಗಲೂ ಕೂಡ ನಮ್ಮ ಸ್ನೇಹಿತರು ತಂದೆ ತೀರೋ ಅಲ್ಲಿ ಮಂತ್ರಿ ರಾತ್ರಿ ಅಲ್ಲಿ ಬಂದು ನಾವು ಏನು ಅಂತ ಕೇಳಿದ್ ತನಿಖೆ ಕೋಲ್ಡ್ ಸ್ಟೋರೇಜ್ ಇಲ್ಲ ಅಂದ್ರೆ ಎಷ್ಟು ಹೇಳ್ತೀರಿ? ನೆಗ್ಲಿಜೆನ್ಸ್ ಇದೆ, ಅಷ್ಟೊಂದು ನೆಗ್ಲಿಜೆಂಟ್ ಇದೆ, ಅಷ್ಟೊಂದು ಫ್ರೀ ಆಗಿ ಹೇಳ್ತಾಳೆ ಹೆಂಗೆ? ಕೋಲ್ಡ್ ಸ್ಟೋರೇಜ್ ಇಲ್ಲ ಅಂದ್ರೆ ಹೆಂಗೆ? ಒಂದು ತಾಲೂಕಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಫುಲ್ ಬಂಡೀಪುರ ಇದೆ, ಸಫಾರಿ ಇದೆ, ಅಷ್ಟೊಂದ್ ಜನ ಬರ್ತಾರೆ, ಟೂರಿಸ್ಟ್ ಬರ್ತಾರೆ.
ಧನಂಜಯ ಹೆಸರಲ್ಲಿ ಕೊಟ್ಟಿರೋದು. ಇಂಪಾರ್ಟೆಂಟ್ ಅಲ್ಲ ಜನಪ್ರತಿನಿಧಿಯಾಗಿ ಕೊಡಿ ಸರ್. ಈಗ ಲಕ್ಷ್ಮೀಕಾಂತ್ ಅವರೆಲ್ಲ ಪಾಯಿಂಟ್ಸ್ ಲೇಔಟ್ ಇದ್ದಾವೆ, ಇನ್ಕ್ಲೂಡಿಂಗ್ ಕೋಲ್ಡ್ ಸ್ಟೋರೇಜು, ರೆಸಾರ್ಟು, ದೆನ್ ಮೈನಿಂಗ್, ಸಫಾರಿ. ಈ ರೀಸನ್ಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವ ಈ ಮ್ಯಾನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ಗೆ ಎಲ್ಲ ಒಂದು ಇದು ಮಾಡಿ. ಲ್ಯಾಪ್ಸಸ್ ಇದ್ರೆ ಅದನ್ನು ಕೂಡ ಫೈಂಡ್ ಔಟ್ ಮಾಡಿ. ದರ್ ಈಸ್ ಎನಿ ಲ್ಯಾಪ್ಸಸ್ ಎನಿಬಡಿ ಇದು ಮಾಡೋಣ. ಅದೆಲ್ಲ ನೋಡ್ತಾರೆ ಸರ್. ಎಸ್ ಪಿ ಅವ್ರಿಗೆ ಸರ್